ಹೇಳು. 944 944 96 52 52 44 44 7 7. ಮೊನ್ನೆ ಫೋನ್ ಮಾಡಿದ್ದೆ ಹೇಳಿಲ್ಲ ಅವಕ್ಕ ಅವ್ರಿಗೆ ಏನು ಅದೇ ಇಲ್ಲಿ ಬರಲಿ ಮಾತಾಡೋಣ ಅಂತ ಹೇಳಿ. ಅವ್ರಿಗೆ ಇವನು ಬಂದಿದ್ದ ಸರಿಯರು ಅವರು ಹೇಳ್ದ ಪೇಪರ್ ತೋರಿಸಿ ಹೇಳ್ದೆ ನಾನು ನಿಮಗೆಲ್ಲ ಹಿಂಗೆ ಅವ್ರಿಗೆ ಅರ್ಥ ಆಗೋ ಥರ ಹೇಳಿದ್ದೆ ಆಗಿದೆ ಅದೇ इसके ऊपर थोड़ा मिट्टी डालो ये पानी डालो बस मट्टी ना ಹಾಸ್ಪಿಟ್ಲಿಗೆ ಹೋಗಿದ್ದೀರಾ? ಇವಾಗ ಹೋಗ್ಬಂದು ಇಲ್ಲೆಲ್ಲ ಇಂಗ್ಲೀಷಿನ ಹಾಸ್ಪಿಟ್ಲ್ ಇಲ್ವಂತೆ ಇಲ್ಲಮ್ಮ ಮಾಲೂರು ಅಲ್ಲಿ ಹೋಗಿ ಟೆಕಲ್ ಹೋಗು ಇಲ್ಲ ಗೌರ್ಮೆಂಟ್ ಯಾವಾಗ ತೆಗಿತಾರೆ ಬೆಳಗ್ಗೆ ಓಪನ್ ಮಾಡ್ತಾರೆ. ಅದೇ ಅಲ್ಲಿ ಹೋಗುವಂತ ಹಾಲು ಹೋಗ್ತಾನಲ್ಲ ಮತ್ತೆ ಪ್ರೈವೇಟ್ ಏನಿಲ್ವಾ ಈಗ ಇಲ್ಲ ಹೌದಾ ಇಲ್ಲ ಎಲ್ಲಿ ಎಷ್ಟು ಗಂಟೆಗೆ ನಮ್ಮ ಕ್ಲಿನಿಕ್ ಒಂದು ಹೇಳ್ಬಿಟ್ಟು ನೀವು ತಹಸೀಲ್ದಾರ್ಗೆ 9 ಗಂಟೆಗೆ ಓಪನ್ ಆಗುತ್ತೆ. ಮಾಡ್ತಾನ 9 ಗಂಟೆಗೆ ಒಬ್ಬ ಲೇಡೀಸ್ ಇರ್ತಾರೆ ನರ್ಸ್. ಅಲ್ಲ ಮಾಡ್ತಾನ ಯಾರು ಲೀಡರ್ಸು ಓದ್ತಿಲ್ಲ. ನೀವು ಹಳೆ ಮೆಂಬರ್ ತಾನೇ ಇಲ್ಲಿ ಹಳೆ ಮೆಂಬರ್ ಹಾಕ್ಬೇಕು ಹಾಕೊಂಡು ರುಬ್ಬೇಕು ಅವ್ಕ ನಮ್ಮ ಸ್ನೇಹಿತರು ಮಂಜುನಾಥ್ ಗೌಡ್ರಿಗೆ ಗೋಲ್ಡ್ ಆಚಾರ್ಯ ಅಂದರೆ ಗೊತ್ತಾಗ್ಬಿಡುತ್ತೆ. ಇವತ್ತು 8 ಗಂಟೆಗೆ ಬಂದು ತಿನ್ನೋರು ಆತ್ಮ ಕರೆಕ್ಟಾಗಿ ನಿಂತಿಲ್ಲ ಇವಾಗ ಏನದ ಅದು ಫುಲ್ಲು ಅದು ಬಫರ್ ಝೋನ್ ಅಲ್ಲ ಅವ್ರು ಇಲ್ಲೇ ಅವ್ರು ಹೇಳಿ ಇವಾಗ ಏನಿದೆ ಬಫರ್ ಝೋನ್ ಬರುತ್ತಂತೆ. ಅದಕ್ಕೆ ಕಂಪ್ಲೀಟು ಇದಾಗ್ಬಿಡುತ್ತೆ ಅದಕ್ಕೆ ಬೇಡ. ಅದಕ್ಕೆ ಅಂದರೆ ಇದು ನೀವು ನಮ್ಮವ್ರು ಅದು ಮಾಡ್ಕೊಳ್ಳೋ ಅದನ್ನು ನಮ್ಮ ಮಗಳ ತೋಟ ಮಾಡ್ಬೋದಂತೆ. ಏನು ಮಾಡೋಕ್ಕಲ್ಲ. ಅದೇ ನಿಮ್ಮಂತ ಜಮೀನು ಮಾಡ್ಕೊಂಡು ವ್ಯವಸಾಯ ಮಾಡ್ಬೋದು ಅಷ್ಟೇ. ವ್ಯವಸಾಯಕ್ಕೆ ತೊಂದರೆ ಇಲ್ಲ. ಅಷ್ಟು ಬಿಟ್ಟರೆ ಮಾಡ್ಕೊಬೋದು ಅದು ಅವ್ರ ಬಿಟ್ಟರೆ ಗೌರ್ಮೆಂಟ್ ವ್ಯವಸ್ಥೆ ಏನು ಮಾಡೋಣ. ಇನ್ನು ಮಾರಾಟ ಮಾಡಿಬಿಟ್ಟು ಫಸ್ಟ್ ನೀನು ವಿಚಾರ ತಿಳ್ಕೊ ಏನದು ಅಂತ. ನಾನು ಹೇಳಿದ್ದೀನಿ ಡಿಸೈನ್ ಕ್ಯಾಪ್ ಎಲ್ಲ ನೋಡ್ಬಿಟ್ಟು ಹಂಗೆ ಹೇಳಿದ್ದು ಅರ್ಥ ಆಯ್ತು. ಎಲ್ಲ ಎಕ್ಸ್ಪೀರಿಯನ್ಸ್ ನಿಮ್ಗೆ ಇರಬೇಕು. ಅರ್ಥ ಆಯ್ತು ಬಿಡಿ. ನಾನು ಅಲ್ಲ. ಹೇಳಿದ ಅಷ್ಟೊಳಗೆ ಅರ್ಥ ಮತ್ತೆ ಎಷ್ಟು ಮಾಡಕ್ಕೆ ಜಮೀನುಗಳಿದ್ದಾವೆ? ಜಮೀನುಗಳೈತೆ ಅದು ಈ ಥರ ಆಗ್ತದೆ ನನಗೆ ಗೊತ್ತಿಲ್ಲಣ್ಣ. ಹಾ ಹಂಗೆ ಸುಳ್ಳದು ಅಣ್ಣ ಗೊತ್ತಿಲ್ಲ ಕೇಳ ಅವ್ರಿಗೆ ಗೊತ್ತಿಲ್ಲ. ಹೇಳಿಕೆ ಗೊತ್ತలేదు ಊರೇ ಒಂದು ಯಾವ ಎಕರಲ್ಲೋ ಎಲ್ಲೇ ಇವ ಸಾರ್ ಕೊಡ್ರಿ ನಿಮ್ದೇ ಒಂದು ಯಾವ ಎಕರಲ್ಲೋ ನೋಡ್ರಿ ಜಮೀನು. ಸಾರ್ ಹೇಳೋವರೆಗೂ ನಮಗೂ ಏನು ವಿಷಯ ಎಲ್ಲ ನಿಮ್ಗಿಂತ ಎಕ್ಸ್ಪೀರಿಯನ್ಸ್ ನಮ್ಗೆ ಅವ್ರಿಗಿರ್ತದೆ ಅದೇ ನಾನು ನಿಮ್ಗಿರ್ತದೆ. ಹೇಳಿದ್ದೀನಿ ಸೀನಾ. ನಮ್ಮ ಟೊಮೆಟೊ ಅವ್ರೇನು ಆ ತೋರಿಸೋಣ ಅಣ್ಣ ಯಾರು ಸ್ವಂತ ಅಣ್ಣ. ಟಮಾಟ ಮಂಜು ಮಂಜು ನಮ್ಮ ಅಣ್ಣ ಅಣ್ಣ ಮಂಜು ಬರ್ತಾರೆ ಸ್ವಂತ ಅಣ್ಣ. ಏನಪ್ಪಾ ಅಲ್ವಾ ನಿಮ್ಗೆ ಗೊತ್ತಿರ್ಬೇಕಲ್ಲ. ಇಲ್ಲ ಗೊತ್ತಿಲ್ಲ ಅಣ್ಣ. ಇದು ಪ್ರಬಂಧದ ನಮ್ಗೆ ಬಫರ್ ಝೋನ್ ಅಲ್ಲ ಬಫರ್ ಝೋನ್ ಬಂದರೂ ತೊಂದರೆ ಇಲ್ಲ ಹಾ. ಬಫರ್ ಝೋನ್ ಅಲ್ಲ ಅದು ಹಾ. ಲೆಕ್ಕನೇ ಬೇರೆ ಅವರೇ ಹೇಳ್ಬಿಟ್ರು 100 ಅಡಿ ಬಿಡ್ಬೇಕು. ಆಯ್ತು ಇವಾಗ ಯಾರು ಗಂಟೆ ಸುಮ್ಮನೆ ನಾನು ಇನ್ನೊಂದು ಬೇರೆ ಯಾವ್ದನ್ನ ಇದ್ರೆ ಕೊಡ್ರಿ ನಾನು ತಗೊಳ್ತೀನಿ ಹಿಂದೆ ಕೊಡ್ರಿ ಅದು ನಮ್ಗೆ ಏನಂದ್ರೆ ಬೆಳಗ್ಗೆಗೆ ಇರೋದು ಇದ್ರಲ್ಲ ಕಡೆ ಇಲ್ಲ. ಮತ್ತೆ ಇದರಲ್ಲಿ ಸುಮ್ಮನೆ ಯಾವ ನಮ್ಮ ಬೆಳೀತಾನೆ ಅನ್ಕೊಂಡು ಯಾಕಂದ್ರೆ ಗೊತ್ತಾಯ್ತು ಗೊತ್ತಾಯ್ತು. ನಿಮ್ಗೆಲ್ಲ ಗೊತ್ತಿರ್ತದೆ. ಇದು ಆ್ಯಕ್ಚುಲಿ ಇದು ಬಲ್ಲ ಕರೆ ಹಾ. ಇಲ್ಲಿರೋದು ಬಂದ್ಬಿಟ್ಟು ಇವಾಗ ಇದನ್ನು 70 ಇದೆಯಲ್ಲ ಇದನ್ನು ಬಫರ್ ಝೋನ್ ಆದರೂ ಎಲ್ಲ ಒಂದು ಲೆಕ್ಕಾಚಾರದಲ್ಲಿ ಎಳಿಬಾರ್ದು ಬಟ್ ಇದನ್ನು ನೀವು ಎಲ್ಲಿ ಹೇಳ್ತೀರಾ ಅರ್ಥ ಆಯ್ತಾ ಗೊತ್ತಾಯ್ತು. ಇದು ನಾನು ಇಲ್ಲಿ ನಿಂತ್ಕೊಂಡಿರೋದು ಹಾ. ನಿಮ್ಗೆ ಹೇಳ್ಬೋದು ಒಂದು ಬೇರೆ ಗೊತ್ತಾಯ್ತು. ಎಲ್ಲಿಂದ ನಾನು ಇದನ್ನು ಇದೆ ಆ್ಯಕ್ಚುಲಿ ಇರೋದೇ ಬಫರ್ಗಳು ಬರ್ತಾರೆ ಸರಿ ಆಯ್ತು. ಏನು ವ್ಯವಸ್ಥೆ ಮಾಡ್ಕೊಡ್ತೀನಿ ಏನು ಅಡ್ಜಸ್ಟ್ ಮಾಡ್ಬೋದು. ಅದೇ ಜಮೀನು ಯಾರ್ಗಾನ ಏನ್ ಮಾಡ್ಬೇಕು? ನಾಳೆಯಿಂದನೇ ಪ್ರಯತ್ನ ಮಾಡಿ. ನಾಳೆಯಿಂದ ಪ್ರಯತ್ನ ಮಾಡಿ ಎಲ್ಲ ಆಯ್ತು ಡಾಕ್ಟರ್. ಅವರು ಹಂಗೆ ಆದ್ರೆ ಏನು ಮಾಡ್ತೀರಾ? ನಮ್ಮ ಥರನೇ ಬಂದರೆ ಹಂಗಲ್ಲ ನಮ್ಮ ಥರನೇ ರೂಟ್ ಬಂದರೆ ನಮ್ಗಿಂತ ಹುಷಾರಿರ್ತಾರೆ ಇನ್ನು ತಗೊಳ್ಳೋರು. ನಮ್ಗಿಂತ ಹುಷಾರಿರ್ತಾರೆ ಇನ್ನು ಬೇರೆ ತಗೊಳ್ಳೋರು. ಇಲ್ಲಿ ರೈತರನ್ನ ಯಾರನ್ನೋ ಇಲ್ಲ ಬೇರೆ ಮಾರ್ಗನೇ ಇಲ್ಲ ಈಗ. ಕಷ್ಟ ಅದು. ಅಲ್ಲ ಅವ್ರ ಪರಿಸ್ಥಿತಿ ಅಮ್ಮನಿಗೆಲ್ಲ ನಿಮ್ಗೆ ಯಾವ ಜಮೀನು ಇಲ್ಲ ಏನು ಸರ್ ಇಲ್ಲ ಸರ್. ಇಲ್ಲ ಸರ್. ಇದು ಬೇರೆ ಯಾವ್ದೋ ನಮ್ಗೆ ಇದ್ದೀರಾ? ಇಲ್ಲೇ ಇದೆ ಉಂಟೆ. ಯಾವ ನಂಬಿಕೆ ಏನಂದ್ರೆ ನಮ್ಗೆ ಯಾರು ತೊಂದರೆ ಆಗ್ಬಾರ್ದು ನಮ್ಗೆ ಇಲ್ಲ ಹೊಂಡ ಕಡೆ ಆಗುತ್ತೆ. ಅದು ಕೋರ್ಟ್ ಇದೆ. ಅದು ಕೋರ್ಟಿಂದ ಇದು ನಮಗೆ ಇಲ್ಲಿ ಏನಕ್ಕೆ ಅಂತ ಹೇಳಿದ್ರೆ ಇವ್ನಿಗೆ ಆಲ್ರೆಡಿ 10,000 ಕೊಡ್ತೀನಿ 10,000 ಕೊಡೋದು ಇವ್ನು ಬೆಳಿಗ್ಗೆ ಒಂದು ರೌಂಡ್ ಇಲ್ಲಿ ಮಧ್ಯಾಹ್ನ ಒಂದು ರೌಂಡ್ ಅಲ್ಲಿ ಹೋಗಿ ಬರ್ತಾನೆ ಅರ್ಥ ಆಯ್ತು. ಒಂದೇ ಕಡೆ ಒಂದೇ ಸೆಕ್ಯೂರಿಟಿ ಆಗ್ತಾನೆ ಅಂತ ಇನ್ನು ಹೊಂಡ ಹತ್ರ ಇದ್ದರೆ ಅಲ್ಲೊಂದು ಸೆಕ್ಯೂರಿಟಿ ಇರಬೇಕು ಅಲ್ಲ ಇಲ್ಲೇ ಇಟ್ಕೊಂಡು ಈಗ ಹೋಗಿ ಹೋಗಿ ನೋಡ್ಕೊಂಡ್ಬರ್ಬೋದು. ಅದೇ ನಿಮ್ಗೆ ಯಾವ್ದೊಂದು ಇನ್ನೊಂದು ಇದ್ರೆ ಅದಕ್ಕೆ ನಾನು ಯಾರಿಗೂ ಏನು ವಿಚಾರಕ್ಕೆ ಹೋಗಿಲ್ಲ ಅದನ್ನ ಯಾರಿಗೂ ಹೇಳಿದ್ರೆ ಹೇಳಿ ಯಾರಿಗೂ ಏನು ಹೇಳಿದ್ರೆ ಕರೆಕ್ಟ್ ಅಷ್ಟೇ ಮಾಡ್ಬೋದು ಏನು ಆಗಲ್ಲ. ನಾವು ನಾರ್ಮಲ್ ಆಗಿದ್ರೆ ಪರವಾಗಿಲ್ಲ. ನಾನೆಲ್ಲ ಕಾಲಿಕ್ಕಿದ್ದೀನಿ ಅಂತ ಇವಾಗ ಇಲ್ಲಿ ಬಂದಿದ್ದೀನಿ ಅಂತ ಗೊತ್ತಾದರೆ
ಎಷ್ಟೋ ಜನ ಹೊಡೆದು ಬರ್ತಾರೆ ಇಲ್ಲಿ. ಬರ್ತಾರೆ ನನಗೆ ಗೊತ್ತಲ್ಲ ಅಮ್ಮ ಎಲ್ಲ ಹೇಳ್ಬೋದು ಅಮ್ಮ ಎಲ್ಲ ಹೇಳ್ಬೋದು ಎಲ್ಲ ಸರಿ ಗಿರೀಶ್ ನಾಯ್ಡು ಬಂದವರು ಅಂದ್ರೆ ಓಡ್ ಬರ್ತಾರೆ ಎಲ್ಲ ಅದಕ್ಕೆ ನಾನು ಅದು ನನಗೆ ಗೊತ್ತಾಯ್ತು ವಿಷಯ, ನನಗೆ ಅರ್ಥ ಆಯ್ತು ಕ್ಲೀನಾಗಿ. ಇವಾಗ ಇದು ಏನು ಮಾಡೋಣ, ಅರ್ಜೆಂಟ್ ಕೊಡಿ ಅಂದರೆ ಅವ್ರ ಹತ್ರ ಇರೋಲ್ಲ, ನಾನು ಒಪ್ಕೊಂತೀನಿ. ಅದನ್ನೇನೋ ಒಂದು ವ್ಯವಸ್ಥೆ ಮಾಡಬೇಕು. ಆಯಿತು, ನನ್ನ ಕೆಲಸ ಮಾಡಿ ಒಂದು ಚೆಕ್ ಹಾಕಿ ಕೊಟ್ಬಿಡಿ. ಚೆಕ್ ಹಾಕಿ ಬಿಟ್ಟಿರಿ, ಯಾವತ್ತು ಒಂದು ಡೇಟ್ ಹೇಳಿದ್ರೆ ಅವತ್ತು ಪ್ರೆಸೆಂಟ್ ಮಾಡ್ತೀನಿ. ನಾಳೆನೇ ಕೊಡಬೇಡ್ರಿ ನನ್ನ ಕಾಸು. ನಂದು ಅದೇ ಟೈಮ್ ಬೇಕಾಗ್ತದೆ. ಎಲ್ಲ ತಗೊಳ್ರಿ, ಆರಾಮ ಆಗ್ತೀರಾ. ಏ ಚೇರ್ ಹಾಕ್ಲಿಕ್ಕೆ चेर ಎತ್ಕರ ಅನ್ವಲ್ಲಿ वही लेके रे ಓಕೆ ಕೊಟ್ಬಿಡು ಅವ್ರಿಗೆ. ಅದು ಡೀಲ್ ಮಾಡಿದ್ಮೇಲೆ ಅವ್ರಿಗೆ ಅಮೌಂಟ್ ಇಂಥ ದಿವಸ ನಾವು ಹಿಂಗಾಗಿದೆ ಅಣ್ಣ. ಎಕ್ಸಾಂಪಲ್ ಯಾವುದೋ ಒಂದು ತಾರೀಕು ಆಗುತ್ತೆ ಸರ್, ಅವತ್ತಿನ ಡೇಟ್ಗೆ ನೀವು ಹಾಕ್ಕೊಳ್ಳಿ ಅಂತ ಹೇಳಿ 2 ದಿವಸ ಎಕ್ಸ್ಟ್ರಾ ನಂದಿದ್ದ ನಿಂಗೆ ಮುಗಿದಿದೆ ಅಣ್ಣ, ನಾನು ಅವ್ರ ದುಡ್ಡು ಹಾಕೊಳ್ಳಿ ಅಂತ ಹೇಳ್ತಾರೆ. ಹಾಕ್ಕೊಳ್ಳಿ ಮಾಡ್ರಿ. ಆಮೇಲೆ ಯಾವುದು ಲೇಟ್ ಗೀಟ್ ಮಾಡಕ್ಕೆ ಹೋಗ್ಬೇಡ್ರಿ, ಟೈಮ್ ತೊಗೊಳ್ಳಿ, ಏನೋ ಮಾಡಿಬಿಟ್ಟು ಚಾರ್ಜ್ ಹೇಳ್ಬಿಟ್ಟು ಕೊಟ್ಬಿಡಿ. 4 ಸಾಕು ನಸ್ಗೆರೆ ಮಾಡ್ಬಿಟ್ಟು ಮಾಡ್ಕೊಳ್ರಿ. ಇಲ್ಲ ಅಂತ ಹೇಳಿದ್ರು ಎಲ್ಲಾದ್ರೂ ಲೀಗಲ್ ಇರೋದು ಯಾವುದಾದ್ರು ಚೆನ್ನಾಗಿರೋದು ಎಲ್ಲೂ ರಾಮಾಯಣ ಇರಬಾರ್ದು. ಹಂಗಿದ್ರೆ ನಾವು ಇಲ್ಲ ಒಂದು ಸರ್, ಪೇಮೆಂಟ್ ನಾನು ಸುಳ್ಳು ಪಳ್ಳಿ ನಾನು ಹೇಳಲ್ಲ, ಅದು ಅಮ್ಮ, ಒಂದೊಂದು ನಿಮಿಷ ಮಾಡ್ತೀನಿ, ನಿನ್ನ ನಂಬರ್ ಇನ್ಸ್ಟಾಲ್ ಮಾಡು. ಸರ್ ನಂದು ಅದೊಂದು